ನನ್ನ ಭಾರತ ಅದೇ ನನ್ನ ಪರಿವಾರ. ಯಾಕೆಂದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ನರೇಂದ್ರ ಮೋದಿಗೆ ಜಾತಿನೇ ಇಲ್ಲ, ಯಾವ ಜಾತಿನೋ ಗೊತ್ತಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಹೇಳ್ತಾ ಬಂದರು, ನನ್ನ ಜಾತಿ ಇಲ್ಲ, ಇಡೀ 140 ಕೋಟಿ ಜನರು ನನ್ನ ಪರಿವಾರ. ಕರ್ನಾಟಕ ರಾಜ್ಯದಲ್ಲೇನು? ಇದನ್ನು ನೋಡಿ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ನನ್ನ ಮಗನ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಅಲ್ಲ. ಇಡೀ ರಾಜ್ಯದ ನೊಂದು ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ, ಸರ್ ಅನ್ಯಾಯ ಆಗಿದೆ. ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಟಿಕೆಟ್ಗೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದಾರಾ ಗೊತ್ತಿಲ್ಲ ನನಗೆ. ನಾನು ನಿಮ್ಮೆಲ್ಲರ ಅಭಿಪ್ರಾಯನ ಕೇಳಿದ್ದೇನೆ. ನೀವೇನು ತೀರ್ಮಾನ ತಗೊಂಡ್ರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಹೆಚ್ಚಿನ ಜನ ಹೇಳಿದ್ದಾರೆ. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರಿಗೆ ಅವ್ರಿಗೆ ಯಾರು ಧ್ವನಿ ಆಗೋದು ಬೇಡವಾ? ಅವ್ರು ಹಾಗೆ ನರಳುತ್ತಾ ಪಾರ್ಟಿ ಕಾರ್ಯಕರ್ತರು ಮಾಡಬೇಕಾ? ನನಗೂ ಜಗದೀಶ್ ಶೆಟ್ಟರ್ಗೆ ಒಟ್ಟಿಗೆ ಫೋನ್ ಬಂತು, ನೀವು ಚುನಾವಣೆಗೆ ನಿಲ್ಲಬಾರ್ದು ಅಂತ, ಚುನಾವಣಾ ರಾಜಕಾರಣ ಮಾಡಬಾರ್ದು ಅಂತ. ಅವತ್ತೇ BJP ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರಿಕೊಂಡು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆದಂಥ ವ್ಯಕ್ತಿನ ಯಡಿಯೂರಪ್ಪನವರು ಮನಸ್ಸೊಲಿಸಿ BJP ತಂದ್ರಂತೆ. ಮತ್ತು ಅವ್ರಿಗೆ MP ಟಿಕೆಟ್. ನೀವು ಭಾಳ ಜನ ಹೇಳಿದ್ರಿ, ನೀವು ಅವತ್ತೇ ವಿರುದ್ಧ ನಿಂತ್ಕೋಬೇಕಾಗಿತ್ತು. ನನಗೆ ಅವತ್ತು ಹೇಳಿದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರು ಈ ದೇಶವನ್ನು ಉಳಿಸ್ಬೇಕು ಅಂತ ಹೊರಟ್ರೆ ಅಂತ ಮೋದಿ ನನಗೆ ಫೋನ್ ಮಾಡಿದ್ರು. ನನ್ನ ಜನ್ಮ ಸಾರ್ಥಕ ಆಯಿತು ಅಂದ್ಕೊಂಡೆ ನಾನು. ಇವತ್ತ್ಯಾಕೆ ನನಗೆ ಸಿಟ್ಟು ಬಂದಿದೆ ಅಂದರೆ, 40 ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಂಥ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ. ಆದರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿ ಅಂತ ನಾನು ಹೇಳ್ಕೊತಾ ಇದ್ದೆ. ನನ್ನ ಕಣ್ಣು ಮುಂದೆ ನನ್ನ ತಾಯಿ ಕುತ್ತಿಗೆಯನ್ನು ಹಿಚ್ಚುಕಿ ಸಾಯಿಸ್ತಾ ಇರಬೇಕಾದ್ರೆ ನೋಡ್ತಾ ಕೂತ್ಕೋಬೇಕಾ?